ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ. ಇವತ್ತು ಮಾರ್ನಿಂಗ್ ಮಂಜು ಅವರೇ ನಮಗೆ ಇವತ್ತು ಕಷಾಯ ಮಾಡಿದರು. ಕಷಾಯ ಇನ್ ದ ಸೆನ್ಸ್ ಮನೆಯಲ್ಲಿ ಏನಿದ್ರು ಕರಿ ಲೀವ್ಸ್ ಅಂತೆ, ಹಾಗೆ ಏನಾದರೂ ಸೊಪ್ಪಿದ್ರೆ ಪ್ರತಿದಿನ ಒಂದೊಂದು ವೆರೈಟಿ ಮಾಡಿ ಕೊಡ್ತಾ ಇರ್ತಾರೆ ನಮಗೆಲ್ಲ ಮನೆಯಲ್ಲಿ. ತುಂಬ ಹೆಲ್ತ್ ಕಾನ್ಷಿಯಸ್ ಅಂತಲೇ ಹೇಳ್ಬೋದು ಅವ್ರಿಗೆ. ಯಾರಿಗಾದ್ರೂ ಏನಾದರೂ ಹುಷಾರಿಲ್ಲ ಅಂದ್ರೂ ಬೇಗ ರಿಯಾಕ್ಟ್ ಆಗೋದಂದರೆ ಮಂಜು ಅವ್ರು ಅಂತಲೇ ಹೇಳ್ಬೋದು. ನನಗೆ ಒಂಥರ ಖುಷಿ ಆಗುತ್ತೆ, ಇಷ್ಟೊಂದು ಕೇರಿಂಗ್ ಹಸ್ಬೆಂಡ್ ಅಲ್ವಾ ಅಂತ. ನಾಟ್ ಓನ್ಲಿ ಹಸ್ಬೆಂಡ್, ಸನ್ನಾಗೂ ಅಷ್ಟೇ, ಹಾಗೆ ಅಳಿಯನಾಗೂ ಅಷ್ಟೇ, ಎಲ್ಲರನ್ನೂ ಕೇರ್ ಮಾಡ್ತಾರೆ ನನಗೆ ಗೊತ್ತಿರೋ ಥರ. ಆ್ಯಂಡ್ ತುಂಬ ಸೆನ್ಸಿಟಿವ್ ಇದ್ದಾರೆ ಅವರು. ಯಾರಿಗಾದ್ರೂ ಏನಾದರೂ ಆದರೆ ತಡ್ಕೊಳ್ಳಲ್ಲ. ಯಾರಾದರೂ ಆಗಿರ್ಬೋದು, ನಾನಂತಲೇ ಅಲ್ಲ, ಸಾಂಗವಿ ಆಗಿರ್ಬೋದು, ಇಲ್ಲ ಆಕಾಶ್ ಆಗಿರ್ಬೋದು, ಯಾರಾದರೂ ಅಷ್ಟೇ. ಅಲ್ಲಿ ನೋಡೋಣ, ಇವಾಗ ಮಿನಿ ಅಂತೂ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ತುಂಬ ಅಂದರೆ ತುಂಬ. ಬಾಗ್ಲ ಹತ್ರ ಹೋಗಿ ಆಚೆ ಹೋಗ್ಬೇಕಂತ ಕೇಳ್ತಾಳೆ. ಇಲ್ಲ ಏನಾದರೂ ತಿನ್ನಬೇಕು ಅಂತಂದರೆ ವಾಟರ್ ಎಲ್ಲಿದ್ದರೆ ಅಲ್ಲಿ ಹೋಗ್ಬಿಟ್ಟು ನೀರು ಬೇಕು ಅಂತ ಕೇಳ್ತಾಳೆ. ಇಲ್ಲಾಂದರೆ ತಿನ್ನೋಕ್ಕೇನಾದರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ತಿಂಡಿ ಬೇಕು ಅಂತ ಹಠ ಮಾಡ್ತಾಳೆ. ಆ ಥರ ಏನು ಬೇಕೋ ಅದನ್ನೆಲ್ಲ ಕೇಳಿ ಇವಾಗ ಪಡ್ಕೊತಾಳೆ. ಆ ಥರ ಒಂದು ಸ್ವಲ್ಪ ಬುದ್ಧಿ ಬಂದಿದೆ. ಆ್ಯಂಡ್ ಇಲ್ಲಿ ಇವತ್ತು ನಾವು ಗೋಲ್ಡ್ ಶಾಪ್ಗೆ ಬಂದಿದ್ದೀವಿ. ಗೋಲ್ಡ್ ಶಾಪ್ಗೆ ಅಂತ ಯಾಕಂತಂದರೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಏನು ಅಂತ ನಾನು ಸುಮ್ಮನೆ ಕೇಳಿದ್ದೆ ಅಷ್ಟೇ. ಅದಕ್ಕೋಸ್ಕರ ಅವರು ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡೋದ್ರು. ನನಗೆ ಗೊತ್ತಿಲ್ಲ. ಕೇಕ್ ತಿನ್ನೋಣ ಬಾ ಅಂತ, ಚೀಸ್ ಕೇಕ್ ತಿನ್ನೋಣ ಬಾ ಅಂತ ಕರ್ಕೊಂಡೋಗಿದ್ದು. ನೋಡಿದ್ರೆ ಗೋಲ್ಡ್ ಶಾಪ್ಗೆ ಕರ್ಕೊಂಡೋದ್ರು. ನನಗೆ ಏನು ತೊಗೋಬೇಕಂತಲೇ ತೋಚಲಿಲ್ಲ. ಸದ್ಯಕ್ಕೆ ಹಿಯರಿಂಗ್ ನೋಡ್ತಾ ಇದ್ದೆ. ಹಿಯರಿಂಗ್ ಎಷ್ಟೊಂದಿದೆ ಅಲ್ಲ, ಏನಕ್ಕೆ ಬಿಡು ಬೇಡ, ಕೈಗೆ ಬ್ರೇಸ್ಲೆಟ್ ಥರ ನೋಡ್ಕೊಂಬಿಡೋಣ, ಕರಿ ಮಣಿ ಬರೋ ಥರ ಅಂತ ಹೇಳಿ ಅದನ್ನು ತಗೊಂಡೆ. ಅದಾದಮೇಲೆ ಅಲ್ಲಿಂದ ಜುಡಿಯೋಗೆ ಹೋಗಿ, ಜುಡಿಯೋಲಿ ಶಾಪಿಂಗ್ ಅಂದರೆ ನೈಲ್ ಪಾಲಿಶು ಒಂದು ಸ್ವಲ್ಪ ತೊಗೋಬೇಕಿತ್ತು. ಹಾಗಾಗಿ ಅಲ್ಲಿ ಹೋಗಿ ಶಾಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಇವತ್ತಂತೂ. ನೋಡಿ, ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ, ಮಿನಿ ಇರೋವಾಗ ನಿಜವಾಗ್ಲೂ ಆಗಲ್ಲ. ಬೇರೆ ಇವರೆಲ್ಲರೂ ಇದ್ದಾಗಂತೂ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಒಬ್ಬಳೇ ಇದ್ದಾಗ ಮಾಡ್ಬೇಕು ಅನ್ಕೊತೀನಿ, ಏನೇನೋ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಓಕೆ, ಇವಾಗ ಏನು ಕೊಡಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಇದೊಂದು ಪರ್ಸ್ ಕೊಟ್ಟಿದ್ದಾರೆ. ಜೋಸಾ ಲುಕಾಸ್ ಹೋಗಿದ್ದಿದ್ದು ನಾವು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಜಾಯ್ ಲುಕಾಸು ಜೋಸಾ ಲುಕಾಸು, ಯಾರಿಗೆಲ್ಲ ಈ ಥರ ಆಗುತ್ತೆ ಕಮೆಂಟ್ ಮಾಡಿ. ಸೊ ಇದೊಂದು ಪರ್ಸ್ ಕೊಟ್ಟಿದ್ದಾರೆ. ಏನು ತಗೊಂಡೆ ಅಂದರೆ, ಫಸ್ಟು ಓಲೆ ತೊಗೊಳ್ಳೋಣ ಅಂತ ಹೇಳಿ ಓಲೆ ನೋಡ್ತಾ ಇದ್ದೆ. ಆಮೇಲೆ ಓಲೆ ಎಲ್ಲ ಇದೆಯಲ್ಲ, ಬೇಡ, ಬ್ರೇಸ್ಲೆಟ್ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬ್ರೇಸ್ಲೆಟ್ ಅಂದರೆ ತೋರಿಸ್ತೀನಿ. ಈ ಬ್ಲ್ಯಾಕ್ ಬೀಡ್ಸ್ ಬಂದು ಬರುತ್ತಲ್ವ, ಸೊ ಆ ಥರ ಒಂದು ಬೇಕಾಗಿತ್ತು. ಈ ಥರ ತೊಗೊಂಡಿದ್ದೀನಿ. ಇದು ಈ ಥರ ಬರುತ್ತೆ. ತೋರಿಸ್ತೀನಿ, ಅದು ತೋರ್ಸೋಕ್ಕಾಗ್ತಾ ಇಲ್ಲ ನೋಡಿ, ಕಾಣಿಸ್ತಾ ಇದೆಯಾ ಬ್ರೇಸ್ಲೆಟ್? ನಂಗೆ ತುಂಬ ಇಷ್ಟ ಆಯಿತು. ಇದು ಹಾಕೊಂಡಿದ ತಕ್ಷಣ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಇದನ್ನೇ ತಗೊಂಡೆ. ಹೀಗೆ ಕಾಣಿಸುತ್ತೆ, ಚೆನ್ನಾಗಿದೆ. ಒಂಥರ ಸಿಂಪಲ್ಲಾಗಿ ಎಲ್ಲಾದರೂ ಹೋದಾಗ ಹಾಕೊಳ್ಳೋಕ್ಕೆ, ಡೈಲಿ ವೇರ್ ಥರ ಎಲ್ಲ ಏನಾಗಲ್ಲ, ದಿನ ಹಾಕ್ಕೊಳಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಕಮ್ಮಿ ಬಡ್ಜೆಟಲ್ಲಿ ತೊಗೊಂಡಿರೋದ್ರಿಂದ ಅಷ್ಟಿಲ್ಲ, ಅಂದರೆ ಯಾವಾಗೂ ಹಾಕ್ಕೊಳಕ್ಕಾಗಲ್ಲ. ಡೈಲಿ ವೇರ್ ಥರ ಏನಿಲ್ಲ, ಎಲ್ಲಾದರೂ ಹೋದಾಗ ಆಚೆಗೆ ಹಾಕ್ಕೊಂಡು ಹೋಗ್ಬೋದು. ಏನಾದರೂ ಫಂಕ್ಷನ್ ಆ ಥರ ಏನಾದರೂ ಇದ್ದರೆ, ಏನಾದರೂ ಒಂದು ಸಿಂಪಲಾಗಿ ಔಟಿಂಗ್ ಆ ಥರ ಇದ್ದರೆ ಹಾಕ್ಕೊಂಡು ಹೋಗ್ಬೋದು. ಕಾಣಿಸ್ತಾ ಇದೆಯಾ? ಓಕೆ ಓಕೆ, ಕಾಣಿಸ್ತಾ ಇದೆಯಾ? ಸೊ ಈ ಥರ ತುಂಬ ಇಷ್ಟ ಆಯಿತು. ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಯಾರೆಲ್ಲ ಏನಾದರೂ ತೊಗೋಬೇಕು ಅಂತ, ನ್ಯೂ ಕಲೆಕ್ಷನ್ಸ್ ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಲ್ಲಿ ನೋಡ್ಬೋದು, ಚೆನ್ನಾಗಿದೆ ಅಲ್ಲಿ. ಸೊ ಇಷ್ಟೇ ಶಾಪಿಂಗ್ ಮಾಡಿದ್ದು. ಮತ್ತು ಜುಡಿಯೋಗೆ ಹೋಗಿದ್ವಿ. ಜುಡಿಯೋದಲ್ಲಿ ಒಂದೆರಡು ನೈಲ್ ಪಾಲಿಶ್ ಎಲ್ಲ ಎತ್ಕೊಂಡೆ. ಈ ಕಲರ್ ಒಂದು, ಈ ಕಲರ್ ಒಂದು, ಗ್ರೀನ್ ಕಲರ್ ಒಂದು ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಮನೆಗೆ ಬಂದುಬಿಟ್ವಿ. ಅಲ್ಲಿಂದ ಇಲ್ಲಿ ಬರೋಕ್ಕೆ ಲೇಟ್ ಆಯಿತು. 1.5 hour ಆಯಿತು ಅಲ್ಲಿಂದ ಬರೋಕ್ಕೆ. ಸೊ ಇಷ್ಟ ಆಯಿತಾ? ಚೆನ್ನಾಗಿದೆ. ಥ್ಯಾಂಕ್ ಯು ಮಂಜು ಅವರೇ ಕೊಡಿಸಿದ್ದಕ್ಕೆ. ನಾನೇನು ಕೊಡ್ಸೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಡಲ್ಲ ನಾನು. ಯಾಕೆಂದರೆ ನಾನು ಅಡುಗೆ ಮಾಡಿರ್ತೀನಿ ಟೇಸ್ಟಿಯಾಗಿ ಚೆನ್ನಾಗಿರೋದು, ಅವ್ರಿಗೆ ಏನು ಇಷ್ಟಪಟ್ಟರೆ ಅದು. ಅದಕ್ಕೋಸ್ಕರ ಅಷ್ಟೇ ಸಾಕಲ್ವ, ನಮ್ಮ ಕಡೆಯಿಂದ ಇನ್ನೇನು ಕೊಡೋಕ್ಕಾಗುತ್ತೆ. ಕೊಡೋ ಟೈಮ್ ಬಂದಾಗ ಕೊಡೋಣ, ಇವಾಗ ಸದ್ಯಕ್ಕೆ ಇಲ್ಲ ಅಷ್ಟೇ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ನನಗೇನೋ ಪ್ಲ್ಯಾನ್ ಇತ್ತು ಅವ್ರು ಕೊಡ್ಸೋಕ್ಕೆ, ಅದು ಆಗಲಿಲ್ಲ. ಈ ತಿಂಗಳಾಗಲ್ಲ, ನೆಕ್ಸ್ಟ್ ಮಂತ್ ನೋಡಿ ಕೊಡಿಸ್ತೀನಿ. ಅದು ವಿಡಿಯೋ ಮಾಡಿ ನಿಮಗೆ
ತೋರಿಸ್ತೀನಿ ಏನಂತ. ಸೊ ಬನ್ನಿ ವಿಡಿಯೋ ನನಗೆ ಕಂಟಿನ್ಯೂ ಮಾಡೋಣ. ಇನ್ನು ಇವಾಗ ಏನಿಲ್ಲ, ಊಟ ಮಾಡಿಬಿಟ್ಟು ಮಲ್ಕೊಬಿಡೋದಷ್ಟೇ. ನಾಳೆ ಮಾರ್ನಿಂಗ್ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಹೇಗಿದೆ ಡಿಸೈನು? ಚೆನ್ನಾಗಿದೆಯಾ? ನನಗೆ ಒಂಥರ ಡಿಫ್ರೆಂಟಾಗಿತ್ತು ಅಂತ ತಗೊಂಡೆ. ಇನ್ನೊಂದು ಥರ ಇತ್ತು, ಸ್ಟಾರ್ ಬಂದು ಇನ್ನೊಂದು ಬಟರ್ಫ್ಲೈ ಥರ ಎಲ್ಲ ಇತ್ತು. ನನಗದೆಲ್ಲ ಬೇಡ, ಈ ಥರ ಚೆನ್ನಾಗಿದೆ, ಒಂಥರ ಕೈಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕ್ಕೊಂಡ್ರೆ, ಅದಕ್ಕೆ ಇದನ್ನು ತಗೊಂಡೆ. ಇದು ಒಂದು 3 ಗ್ರಾಮ್ಸ್ ಇದೆ. ಸರಿ ಗಾಯ್ಸ್, ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗಲಂತೂ ಗೋಲ್ಡ್ ರೇಟ್ ತುಂಬಾ ಆಗಿಬಿಟ್ಟಿದೆ. ಏನು ತೊಗೋಬೇಕಂದ್ರೂ ಭಯ ಆಗುತ್ತೆ, ಅದೊಂದು ಪ್ರೈಸ್ ಕೇಳಿಬಿಟ್ರೆ. ಫಸ್ಟೆಲ್ಲ ಒಂದು ನಮ್ಮ ಅಕ್ಕನ ಮದುವೆಯಲ್ಲೆಲ್ಲ 2600 ಏನೋ ಇತ್ತು. ನನ್ನ ಮದುವೆಗೆ ಬರೋ ಅಷ್ಟರಲ್ಲಿ 6000 ಆಗಿದ್ದು. ಇವಾಗ ಅವಾಗೆ ಹತ್ರ 8000 ಥರ ಇದೆ. 3 ಗ್ರಾಮ್ಗೆ ನಮಗೆ 30,000ವರೆಗೂ ಬಿತ್ತು. ಅದೇ ಮೇಕಿಂಗ್ ಚಾರ್ಜ್ ಮತ್ತು GST ಎಲ್ಲ ಸೇರಿ ನಮಗೆ ಒಂದು 30 ಆಯಿತು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಕಾರ್ ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಸಾಂಘವಿ ಬುಕ್ ಮಾಡ್ತಾ ಇರೋದು ಅವಳಿಗೋಸ್ಕರ. ಯಾಕೆಂತಂದರೆ ಅವಳು ಕಾರು ಕಲ್ತಿದ್ದಾಳೆ, ಕಾರ್ ಡ್ರೈವಿಂಗ್ ಎಲ್ಲ ಕಲ್ತಲು. ಆಕಾಶಕ್ಕೆ ಬರುತ್ತೆ, ಅವನಿಗೂ ಬರುತ್ತೆ, ನನ್ನ ತಮ್ಮಗೆ. ಅದಕ್ಕೋಸ್ಕರ ತಗೊಳ್ಳೋಣ ಅಂತ, ಮನೇಲಿದ್ದರೆ ಒಳ್ಳೇದಲ್ವಾ, ನಮಗೂ ಉಪಯೋಗ ಇರುತ್ತೆ ಅಂತ ಹೇಳಿ ಅವಳು ಇವಾಗ ಡಿಸೈಡ್ ಆಗಿ ಕಾರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಒಂದು 3 ಮಂತ್ಸಿಂದನೂ ರಿಸರ್ಚ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಏನು ಅಂತೆಲ್ಲ ನೋಡಾದ್ಮೇಲೆ ಒಂದು ಫೈನಲೈಸ್ ಮಾಡಿದ್ದೀವಿ. ಯಾವುದು ಮಾಡೆಲ್ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ನಾವಿಲ್ಲಿ ಟಾಟಾ ಶೋರೂಮ್ಗೆ ಬಂದಿದ್ದೀವಿ. ಒಂದು 15 ಡೇಸ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಬೇಗನೆ ಇದು ಡೆಲಿವರ್ ಮಾಡ್ತಾರೆ ಇವರು. ಬೇರೆ ಕಾರ್ದೆಲ್ಲ ಇವಾಗ ನಮ್ಮ ಕಾರ್ದಾದರೆ ಅವರು ಒಂದು 3 ಮಂತ್ಸ್ ತೊಗೊಂಡಿದ್ರು. 3 ಮಂತ್ಸಲ್ಲಿ ಕೊಡ್ತೀನಿ ಅಂತ. ಇನ್ನೊಂದು ಮಹೇಂದ್ರ ಅವ್ರದ್ದಾದರೆ ಹೇಳೋದೇ ಬೇಡ, 1 ವರ್ಷ ಹೇಳ್ತಾರೆ. ಇವಾಗ ಬೇಕು ಅಂತ ಇವಾಗ ಹೋಗಿರ್ತೀವಿ ಕಾರ್ ತೊಗೊಳಕ್ಕೆ. ಅವ್ರು 1 ವರ್ಷ ಆದಮೇಲೆ ಕೊಡ್ತೀನಿ ಅಂದರೆ ಏನು ಯೂಸ್ ಇರುತ್ತೆ? ಆಮೇಲೆ ಇನ್ನೂ ಹೊಸ ಮಾಡೆಲ್ಸ್ ಬಂದಿರುತ್ತೆ, ಅವಾಗ ಬೇರೆದು ಆಸೆ ಆಗುತ್ತೆ, ಆ ಥರ ಆಗುತ್ತಲ್ವ. ಸೊ ಇದು ಟಾಟಾದು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಇದರಲ್ಲೇ ತೊಗೊಳ್ಳೋಣ ಅಂತ. ಒಂಥರ ಟ್ರಸ್ಟಬಲ್ ಅಲ್ವಾ, ಹಾಗಾಗಿ ಇದರಲ್ಲೇ ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಆ ಕಾರ್ ವೀಡಿಯೋದೆಲ್ಲ ನಾನು ತೋರಿಸ್ಕೊಡ್ತೀನಿ. ಅಲ್ಲೇ ಪಕ್ಕದಲ್ಲಿ ನೆಕ್ಸಸ್ ಮಾಲ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಮಾಲಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ. ಯಾರಿಗೆಲ್ಲ ಹಿಂಗಾಗುತ್ತೆ, ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಟೈಮ್ ಸಹ ನಾವು ನೋಡೋಲ್ಲ, ತುಂಬ ಬ್ಯುಸಿಯಾಗಿಬಿಡ್ತೀವಿ ಅಲ್ಲಿ ಇಲ್ಲಿ ನೋಡೋದ್ರಲ್ಲಿ. ಆ್ಯಂಡ್ ಶಾಪಿಂಗ್ ಮಾಡೋಕ್ಕೇನು ಈ ಸರಿ ಹೋಗಿಲ್ಲ, ಯಾಕಂತಂದರೆ ಗೋಲ್ಡ್ ಶಾಪಿಂಗ್ ಮಾಡಿದ್ವಲ್ಲ ನಿನ್ನೆ, ಅದಕ್ಕೋಸ್ಕರ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಮಂತ್ ಏನಾದರೂ ತೊಗೊಳ್ಳೋಣ, ಇವಾಗ ಬೇಡ ಅಂತ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ಮಿನಿ ನೋಡಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರ ಮುಂದೆ ಹೇಗೆ ಓಡಿಸ್ತಾ ಇದ್ದಾರೆ ಏನು ಅಂತ ನೋಡ್ತಾಳೆ, ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತಾಳೆ, ಅವಳು ಎಂಜಾಯ್ ಮಾಡ್ತಾಳೆ ಒಂಥರ. ಮನೆಗೆ ಬಂದು ಊಟ ಮಾಡಿಕೊಂಡು ತಿಂದು ಇವಾಗೆಲ್ಲ ಕ್ಲೀನ್, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮಲ್ಕೊಳ್ಳೋದಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಇನ್ಮೇಲೆ ಬೇಗ ಹಾಕೋಣ ಅಂತ ಎಲ್ಲ ವೀಡಿಯೋಸ್ನೂ ಹಾಕ್ತೀನಿ. ಓಕೆ, ಬಾಯ್, ಗುಡ್ ನೈಟ್, ಬಾಯ್.